ನಮಸ್ತೆ, ವೆಲ್ಕಮ್ ಯು ಆಲ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಸನ್ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಅತ್ಯಂತ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಸನ್ ಯೂನಿಟ್ 3 ಹಿಸ್ಟ್ರಿ ಪಾರ್ಟ್ನಲ್ಲಿ ದಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಭಾರತದ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ, ಈ ಲೆಸನ್ನ ಕುರಿತಾಗಿ ನಾನು ಟೀಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನೇನು ನಾವು ಅಬ್ಸರ್ವ್ ಮಾಡ್ತೀವಿ ಅನ್ನೋ ಕೀ ಪಾಯಿಂಟ್ಸ್ನ ನೋಡೋದಾದರೆ, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್, ಸಿವಿಲ್ ಸರ್ವಿಸಸ್, ಜುಡಿಷಿಯಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಮಿಲಿಟರಿ ಸಿಸ್ಟಮ್, ಈ ಒಂದು ವ್ಯವಸ್ಥೆಗಳಲ್ಲಿ ಏನೇನನ್ನ ಬದಲಾವಣೆಗಳನ್ನು ತಂದರು ಬ್ರಿಟಿಷ್ನವರು ಅನ್ನೋದನ್ನು ನೋಡ್ತೀವಿ. ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್ ಮತ್ತು ರೈತವಾರಿ ಸಿಸ್ಟಮ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮಾಡರ್ನ್ ಎಜುಕೇಷನ್, ಲಾರ್ಡ್ ಮೆಕಾಲೆ ವುಡ್ಸ್ ಕಮಿಷನ್, ಸೊ 1854ನಲ್ಲಿ ಆಗಿರ್ತಕ್ಕಂಥ ಒಂದು ಕಮಿಷನ್. ನೆಕ್ಸ್ಟ್, ಆ್ಯಕ್ಟ್ಸ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್, ರೆಗ್ಯುಲೇಟಿಂಗ್ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್ಸ್ ಆ್ಯಂಡ್ ಚಾರ್ಟರ್ ಆ್ಯಕ್ಟ್ಸ್. ಸೊ ಈ ಒಂದು ಆ್ಯಕ್ಟ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ವಿಡಿಯೋವನ್ನು ಪಡೆಯೋದಕ್ಕೆ ನೋಟಿಫಿಕೇಷನ್ಗಳನ್ನು ಸೆಲೆಕ್ಟ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ವಿಡಿಯೋವನ್ನು ನಾವು ಶುರು ಮಾಡೋಣ. ಸೊ ನೋಡಿ, ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಫುಲ್ಫಿಲ್ಡ್ ಇಟ್ಸ್ ಕಮರ್ಷಿಯಲ್ ನೀಡ್ಸ್ ಇನ್ ದ ಬಿಗಿನಿಂಗ್ ಆಸ್ ಎ ಟ್ರೇಡ್ ಕಂಪನಿ. ನಮಗೆ ಗೊತ್ತು, ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಾದಮೇಲೆ ತಮ್ಮ ಒಂದು ಆಸೆಯನ್ನು ಏನು ಮಾಡ್ತಾರೆ, ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಾರೆ. ಅಂದರೆ ವ್ಯಾಪಾರದ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಾರೆ. ಆನ್ ಅಬ್ಸರ್ವಿಂಗ್ ದ ಫ್ರ್ಯಾಕ್ಚರ್ಡ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ ವೇರ್ ಇನ್ ಹಂಡ್ರೆಡ್ಸ್ ಆಫ್ ರೂಲಿಂಗ್ ಡೈನಾಸ್ಟೀಸ್ ವೇರ್ ಕಾಂಪೀಟಿಂಗ್ ವಿತ್ ಈಚ್ ಅದರ್. ಅಂದರೆ ಆ ಟೈಮ್ನಲ್ಲಿ ಬ್ರಿಟಿಷ್ನರು ನಮ್ಮ ದೇಶಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯ ರಾಜರು ತಮ್ಮಲ್ಲೇ ಒಂದು ಪೈಪೋಟಿಯನ್ನು ಇಟ್ಕೊಂಡಿರ್ತಾರೆ, ತಮ್ಮಲ್ಲೇ ಒಂದು ದ್ವೇಷದ ಮನೋಭಾವವನ್ನು ಇಟ್ಕೊಂಡಿರ್ತಾರೆ. ಹಾಗೆಯೇ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಸಂಪೂರ್ಣವಾಗಿ ಫ್ರ್ಯಾಕ್ಚರ್ ಆಗಿರುತ್ತೆ. ಅಂದರೆ ಒಂದು ರೀತಿ ಕಾಲು ಮುರ್ಕೊಂಡು ಬಿದ್ದಿರುತ್ತೆ ಅನ್ನೋ ಅರ್ಥ ನಮಗೆ ಬರುತ್ತೆ. ಈ ಒಂದು ಸಿಚುಯೇಷನ್ನ ಬ್ರಿಟಿಷ್ನವರು ಏನು ಮಾಡ್ತಾರೆ, ತಮ್ಮ ಪರವಾಗಿ ಬಹಳ ಈಸಿಯಾಗಿ ಅವರು ಅದನ್ನು ಬಳಸ್ಕೊಳ್ತಾರೆ. ನಾವು ಕತೆ ಹೇಳ್ತೀವಿ, ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅಂತ. ಹಾಗಾಗಿ ನಮ್ಮಲ್ಲಿರೋ ಒಳ ಜಗಳಗಳನ್ನು ಬ್ರಿಟಿಷ್ನವರು ತಮ್ಮ ಕಡೆಗೆ ಲಾಭವಾಗಿ ಅದನ್ನು ಬಳಸ್ಕೊಳ್ತಾರೆ. ಸೊ ನೆಕ್ಸ್ಟ್ ಏನಾಯಿತು, ದೇ ಇಂಪ್ಲಿಮೆಂಟೆಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಮಾಂಗ್ ದಿ ಇಂಡಿಯನ್ ರೂಲರ್ಸ್ ಆ್ಯಂಡ್ ಸ್ಲೋಲಿ ಡಾಮಿನೇಟೆಡ್ ಆಲ್ ದ ರೂಲರ್ಸ್ ಆ್ಯಂಡ್ ಸಬ್ಜುಗೇಟೆಡ್ ದೆಮ್. ಅಂದರೆ ಎಲ್ಲೆಲ್ಲಿ ಒಂದು ವಿಷದ ಬೀಜವನ್ನು ಬಿತ್ತಲಿಕ್ಕೆ ಸಾಧ್ಯ, ಆ ಒಂದು ಕೆಲಸವನ್ನು ಬ್ರಿಟಿಷ್ನವರು ಮಾಡ್ತಾರೆ. ಡಿವೈಡ್ ಆ್ಯಂಡ್ ರೂಲ್, ಸೊ ಎಲ್ಲೆಲ್ಲಿ ಚೆನ್ನಾಗಿರ್ತಾರೆ, ಯಾವ ಒಂದು ಪ್ರಾಂತ್ಯಗಳಲ್ಲಿ ಒಂದು ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಂಡು ಆಡಳಿತ ನಡೆಸ್ತಾ ಇರ್ತಾರೆ, ಅವುಗಳನ್ನು ಗುರುತಿಸಿ ಒಡೆದು ಆಳುವ ನೀತಿ, ಈ ಒಂದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಅವರು ಏನು ಮಾಡ್ತಾರೆ, ಬಿತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದ್ರ ಮುಖಾಂತರ ತಮ್ಮ ಒಂದು ಮೇಲುಗೈಯನ್ನು ಸಾಧಿಸೋದಕ್ಕೆ ಶುರು ಮಾಡ್ತಾರೆ. ಇನ್ ಆರ್ಡರ್ ಟು ಅಚೀವ್ ಕಂಪ್ಲೀಟ್ ಡೊಮಿನಿಯನ್ ಇನ್ ಇಂಡಿಯಾ, ಅಂದರೆ ಭಾರತವನ್ನು ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಬ್ರಿಟಿಷ್ನವರು ದೇ ಫಾಲೋಡ್ ಆರ್ ದೇ ಎಂಪ್ಲಾಯ್ಡ್ 2 ಮೆಥಡ್ಸ್ ಕ್ಲೆವರ್ಲಿ, ಭಾಳ ಬುದ್ಧಿವಂತಿಕೆಯಿಂದ. ಸೊ ಎರಡು ಒಂದು ಅಂಶಗಳನ್ನು ಅವರು ಅನುಸರಿಸ್ತಾ ಹೋಗ್ತಾರೆ, ಎರಡು ವಿಧಾನಗಳನ್ನು. ಒನ್ ಈಸ್ ವಾರ್ ಆ್ಯಂಡ್ ನೆಗೋಷಿಯೇಷನ್. ಸೊ ಯುದ್ಧ ಮತ್ತು ಸಂಧಾನ ಅಥವಾ ಶಾಂತಿ. ನಾವು ನೆಗೋಷಿಯೇಷನ್ ಅನ್ನೋ ವರ್ಡ್ನ ಇಂಗ್ಲೀಷ್ ಜೆಂಟಲ್ಮನ್ ಆಫ್ ರಿಯೋ ಇನ್ ಮೀಡಿಯೋ ಈ ಲೆಸನಲ್ಲಿ ನಾವು ನೋಡ್ತೀವಿ, ಅಫಿಷಿಯಲ್ ಡಿಸ್ಕಷನ್ ಅಂತ. ಅಂದರೆ ಒಂದು ರೀತಿ ರಾಜಿ, ಸಂಧಾನ. ಇನ್ನೊಂದು ಕಡೆ ಯುದ್ಧ, ಎಲ್ಲೆಲ್ಲಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇತ್ತಲ್ಲಿ ಯುದ್ಧ ಮಾಡ್ತಾಯಿದ್ರು. ಅದಾದಮೇಲೆ ಸಂಧಾನ ಅಥವಾ ಒಂದು ಅಗ್ರಿಮೆಂಟ್ನ ಮಾಡ್ಕೊಂಡು ಏನು ಮಾಡ್ತಾಯಿದ್ರು, ಸಂಪೂರ್ಣವಾಗಿ ನಮ್ಮ ಟೆರಿಟರಿನ, ಇಂಡಿಯನ್ ಟೆರಿಟರೀಸ್ನ ವಶಪಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಫ್ಟರ್ ಗೆಟಿಂಗ್ ಇಂಡಿಯಾ ಅಂಡರ್ ಕಂಟ್ರೋಲ್ ಬೈ ಎಂಪ್ಲಾಯಿಂಗ್ ವೇರಿಯಸ್ ಕ್ಲೆವರ್ ಮೀನ್ಸ್, ದಿ ಬ್ರಿಟಿಷ್ ಥಾಟ್ ಆಫ್ ಸ್ಟ್ರೆಂಥನಿಂಗ್ ದೇರ್ ಹೋಲ್ಡ್ ಓವರ್ ಇಂಡಿಯಾ ಪರ್ಮನೆಂಟ್ಲಿ. ಸೊ ಹೀಗೆ ಬೇರೆ ಬೇರೆ ಒಂದು ನೀತಿಗಳನ್ನು ಅನುಸರಿಸ್ತಾ ನಾವು ನೋಡಿದ್ದೀವಿ. ಡಾಕ್ಟ್ರನ್ ಆಫ್ ಲ್ಯಾಬ್ಸ್ ಇರ್ಬೋದು, ಡಾಕ್ಟ್ರನ್ ಆಫ್ ಸಬ್ಸಿಡರಿ ಅಲಯನ್ಸ್ ಇರ್ಬೋದು, ಎಲ್ಲ ಪಾಲಿಸಿಗಳನ್ನು ಅನುಸರಿಸಿ ಬ್ರಿಟಿಷ್ನವರು ಸಂಪೂರ್ಣವಾಗಿ ನಮ್ಮ ದೇಶವನ್ನು ತಮ್ಮ ತೆಕ್ಕೆಗೆ ತಗೊಳ್ತಾರೆ. ಅದಾದಮೇಲೆ
ಆ ಒಂದು ದೊಡ್ಡ ದೇಶವನ್ನು ಹೇಗೆ ಆಡಳಿತ ಮಾಡಬೇಕು ಅನ್ನೋದು ಸೊ ಅವರಿಗೆ ಒಂದು ಸವಾಲಾಗಿಯೇ ಬರುತ್ತೆ. ದೆನ್ ಇಂಡಿಯಾ ವಾಸ್ ಡಿವೈಡ್ ಆಫ್ ಒನ್ ನೇಷನ್ ಕಾನ್ಸೆಪ್ಟ್ ಆ್ಯಂಡ್ ವಾಸ್ ಸ್ಕ್ಯಾಟರ್ಡ್ ಇಂಟು ವೇರಿಯಸ್ ಕಿಂಗ್ಡಮ್ಸ್. ಅಂದರೆ ಸೊ ಎಲ್ಲ ಒಂದು ಸ್ಥಳೀಯ ಸಂಸ್ಥಾನಗಳನ್ನು ಸೇರಿಸಿ ಒಂದು ದೇಶ ಆಗಿ ಇಟ್ಕೊಂಡು ಅದನ್ನು ಆಳ್ವಿಕೆ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಬ್ರಿಟಿಷ್ನವರು ಮಾಡ್ಕೊಳ್ತಾರೆ. ದಿ ಬ್ರಿಟಿಷ್ ಇಂಟಿಗ್ರೇಟೆಡ್ ದ ಹೋಲ್ ಆಫ್ ಇಂಡಿಯಾ ಅಂಡರ್ ಒನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಪೊಲಿಟಿಕಲ್ ಸ್ಟ್ರಕ್ಚರ್. ಆಡಳಿತ ಮತ್ತು ರಾಜಕೀಯವಾಗಿ ಸೊ ಬ್ರಿಟಿಷ್ನವರು ಒಂದು ಸಮಗ್ರ ಭಾರತವನ್ನು, ಅಂದರೆ ಆಡಳಿತ ಮತ್ತು ರಾಜಕೀಯಾತ್ಮಕವಾಗಿ ಒಂದು ಸಮಗ್ರ ಭಾರತವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಎಜುಕೇಷನ್, ಜುಡಿಷಿಯರಿ, ಲ್ಯಾಂಡ್ ಟ್ಯಾಕ್ಸಸ್, ಟ್ರೇಡ್ ಆ್ಯಂಡ್ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ವೇರಿಯಸ್ ಏರಿಯಾಸ್ ಆಫ್ ಆಕ್ಟಿವಿಟೀಸ್ ವರ್ ರೆಗ್ಯುಲೇಟೆಡ್ ಅಂಡರ್ ವೇರಿಯಸ್ ಲಾಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಅಂದರೆ ನಮ್ಮ ಶಿಕ್ಷಣ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಸೊ ಮತ್ತು ಭೂ ಕಂದಾಯ ಇರ್ಬೋದು, ವ್ಯಾಪಾರ ಇರ್ಬೋದು, ಸೊ ಮತ್ತು ಕೃಷಿ ಇರ್ಬೋದು, ಈ ಎಲ್ಲ ಆಕ್ಟಿವಿಟೀಸ್ಗಳನ್ನು ಬ್ರಿಟಿಷ್ನವರು ರೆಗ್ಯುಲೇಟ್ ಅಂದರೆ ನಿಯಂತ್ರಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಆಡಳಿತ ವ್ಯವಸ್ಥೆಯನ್ನು ಅವರು ಶುರು ಮಾಡ್ತಾರೆ. ದಿಸ್ ಬ್ರಾಟ್ ಇನ್ ಎ ನ್ಯೂ ಸ್ಟ್ರಕ್ಚರ್ ಟು ಇಂಡಿಯಾ. ಅಂದರೆ ಇಷ್ಟು ವರ್ಷ ಏನು ನಮ್ಮ ದೇಶದಲ್ಲಿ ರಾಜರೆಲ್ಲ ಆಳ್ವಿಕೆ ಮಾಡ್ತಾಯಿದ್ರು, ಅವ್ರದ್ದೇ ಒಂದು ಸ್ಪೆಷಲ್ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್, ಆಡಳಿತದ ವಿಧಿವಿಧಾನಗಳನ್ನು ಅವರು ಕಟ್ಕೊಂಡಿದ್ರು. ಇದನ್ನೆಲ್ಲ ನಿರ್ಮೂಲನೆ ಮಾಡಿ ಬ್ರಿಟಿಷ್ನವ್ರು ತಮ್ಮದೇ ಆಗಿರತಕ್ಕಂಥ ಒಂದು ಹೊಸ ಆಡಳಿತ ವ್ಯವಸ್ಥೆಯನ್ನು ಇಲ್ಲಿ ಬೇರೂರಲಿಕ್ಕೆ ಕಾರಣ ಆಗ್ತಾರೆ. ವೈಲ್ ಇಂಪ್ಲಿಮೆಂಟಿಂಗ್ ಆಲ್ ದೀಸ್ ಮೆಷರ್ಸ್ ದೆ ನೆವರ್ ಫರ್ಗಾಟ್ ಟು ಪ್ರೊಟೆಕ್ಟ್ ದೇರ್ ಫಿನಾನ್ಷಿಯಲ್ ಇಂಟ್ರೆಸ್ಟ್. ಅಂದರೆ ಸೊ ಇಟ್ ವಾಸ್ ಎ ಹ್ಯೂಜ್ ಟಾಸ್ಕ್. ಅದು ಒಂದು ಬಹಳ ದೊಡ್ಡ ಕೆಲಸ ಆಗಿತ್ತು ಬ್ರಿಟಿಷ್ನವ್ರಿಗೆ. ಅಂದರೆ ಇಲ್ಲಿರ್ತಕ್ಕಂಥ ಆಡಳಿತವನ್ನು ತಮ್ಮ ತೆಕ್ಕೆಗೆ ತಗೊಳ್ತಕ್ಕಂಥದ್ದು ಅವರ ಒಂದು ದೊಡ್ಡ ಕೆಲಸ ಆಗಿತ್ತು. ಇಷ್ಟೆಲ್ಲ ಮಾಡಿದರೂ ಸಹ ಅವರು ತಮ್ಮ ಒಂದು ಆರ್ಥಿಕ ವ್ಯವಸ್ಥೆಗೆ ಯಾವುದೇ ಹೊಡೆತ ಬೀಳ್ದಲೇ, ಅದಕ್ಕೆ ನಷ್ಟ ಆಗ್ದಲೇ ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾರೆ. ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಪ್ಲಿಮೆಂಟೆಡ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್ ಇನ್ ಆರ್ಡರ್ ಟು ಅಚೀವ್ ಎ ನ್ಯೂ ಆರ್ಡರ್ ಇನ್ ಇಂಡಿಯಾ. ಸೊ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಒಂದು ಕಂಪನಿ ನಾವೇನು ಮೊದಲಿಂದನೂ ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಇದು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು, ಪ್ರಯೋಗಗಳನ್ನು ಆಡಳಿತದಲ್ಲಿ, ಅಂದರೆ ಬ್ರಿಟಿಷ್ ಆಡಳಿತದಲ್ಲಿ, ಅಂದರೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತದನ್ನೇ ಅಲ್ಲಿ ಸಾಕಷ್ಟು ಒಂದು ವ್ಯತ್ಯಾಸಗಳನ್ನು ಮಾಡ್ತಾ ಹೋಗುತ್ತೆ. ಸೊ ಈಗ ಫಸ್ಟ್ ಒನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಜುಡಿಷಿಯಲ್, ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನನ್ನೆಲ್ಲ ತಗೊಂಬಂದರು ಅಂತ. ಸೊ ಸಿವಿಲ್ ಸರ್ವಿಸ್, ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರಡ್ಯೂಸ್ಡ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಸರ್ವಿಸ್, ಅಂದರೆ ನಾಗರಿಕ ಸೇವೆಗಳು ಅಂತ ನಾವು ಕರಿತೀವಿ. ಈಗ ನಾವು ಪ್ರೆಸೆಂಟು IAS, KAS ಎಲ್ಲ ನಾವು ನೋಡ್ತೀವಲ್ಲ, ಆ ಟೈಮ್ನಲ್ಲಿ ಸೊ ಈ ರೂಲು ಹೇಗಿತ್ತು ಅಂತ ನಾವು ನೋಡೋಣ. ಇದು ಫಸ್ಟ್ ಟೈಮ್ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥ ಗವರ್ನರ್ ಜನರಲ್ ಏನು ಮಾಡ್ತಾನೆ, ಸಿವಿಲ್ ಸರ್ವಿಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ತೊಗೊಂಬರ್ತಾನೆ. ದಿ ಸಿಸ್ಟಮ್ ಆಫ್ appointing employees for the purpose of trade was done by the East India Company from the beginning. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಯಾರ್ಯಾರೆಲ್ಲ ಅಫಿಷಿಯಲ್ಸ್ ಬೇಕು ಅದನ್ನು ಕಂಪನಿ ಏನು ಮಾಡ್ತಾ ಇತ್ತು, ಅಪಾಯಿಂಟ್ ಮಾಡ್ಕೊಳ್ತಾ ಬಂದಿತ್ತು ಫಸ್ಟಿಂದ. ದಿ ಕಂಪನಿ ಆಲ್ಸೋ ಪ್ರೊವೈಡೆಡ್ ಪರ್ಮಿಷನ್ ಫಾರ್ ಪ್ರೈವೇಟ್ ವರ್ಕರ್ಸ್ ಟು ಟ್ರೇಡ್. ಕಂಪನಿ ಏನು ಮಾಡ್ತು, ಮತ್ತೊಂದು ಸರಿ ಈಸ್ಟ್ ಇಂಡಿಯಾ ಕಂಪನಿ ಒಂದೇ ಅಲ್ಲ, ಬೇರೆ ಯಾರು ಬೇಕಾದ್ರೂ ಇಂಡಿಯಾದಲ್ಲಿ ಬಂದು ಟ್ರೇಡ್ ಮಾಡ್ಬೋದು, ಯಾವುದೇ ಪ್ರೈವೇಟ್ ಕಂಪ್ನಿವೇ ಟ್ರೇಡ್ ಮಾಡ್ಬೋದು ಅನ್ನೋ ಸೊ ಒಂದು ಆದ್ಯತೆಯನ್ನು, ಪರ್ಮಿಷನ್ನ ಕೊಟ್ಟಿತ್ತು. ಬೈ ಯೂಸಿಂಗ್ ದೀಸ್ ಆಪರ್ಚುನಿಟೀಸ್ ಎಂಪ್ಲಾಯರ್ಸ್ ಮೇಡ್ ಮನಿ ಬಿಕೇಮ್ ಕರಪ್ಟ್ ಥ್ರೂ ಇಲ್ಲೀಗಲ್ ಮೀನ್ಸ್. ಹಾಗಾಗಿ ಇಲ್ಲಿ ಎಲ್ರಿಗೂ ಯಾವಾಗ ಟ್ರೇಡ್ ಮಾಡೋದಕ್ಕೆ, ಅಂದರೆ ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಸಿಕ್ತೋ, ಸಾಕಷ್ಟು ಇಲ್ಲೀಗಲ್ ಅಂದರೆ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸ್ತಾರೆ. ಅವರೆಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ನೀತಿಗೆ ವಿರುದ್ಧವಾಗಿ ಕೆಲಸ ಮಾಡಿ ಸೊ ಸಾಕಷ್ಟು ಚೀಟಿಂಗ್ನ ಮಾಡ್ತಾರೆ. ಸೊ ಟು ಕಂಟ್ರೋಲ್ ದಿಸ್ in 1773 the government of England implemented regulating act in India. The aim of regulating act was, the name suggests,
ಟು ಎನ್ಫೋರ್ಸ್ ಕಂಟ್ರೋಲ್. ಹಾಗಾಗಿ ಆಡಳಿತದಲ್ಲಿ ಏನು ಒಂದು ಭ್ರಷ್ಟಾಚಾರ ಕಾಣಿಸಿರುತ್ತೆ, ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಇಂಗ್ಲೆಂಡ್ ಗೌರ್ಮೆಂಟು ಇಟ್ ಸ್ಟಾರ್ಟೆಡ್ ಆರ್ ಇಂಪ್ಲಿಮೆಂಟೆಡ್ ರೆಗ್ಯುಲೇಟಿಂಗ್ ಆಕ್ಟ್. ಅಂದರೆ ಹೆಸರೇ ಹೇಳುತ್ತೆ, ರೆಗ್ಯುಲೇಟ್ ಇಟ್ ಈಸ್ ನಥಿಂಗ್ ಬಟ್ ಕಂಟ್ರೋಲ್. ಈ ಒಂದು ದುರಾಡಳಿತವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ 1773ನಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಅಂತಕ್ಕಂಥ ಒಂದು ಹೊಸ ಕಾನೂನನ್ನು ತಗೊಂಬರುತ್ತೆ. ಇನ್ 1800 ಲಾರ್ಡ್ ಕಾರ್ನ್ವಾಲಿಸ್ ಓಪನ್ಡ್ ಫೋರ್ಟ್ ವಿಲಿಯಂ ಕಾಲೇಜ್ ಇನ್ ಕಲ್ಕಟ್ಟ for the benefit of people aspiring to join civil services. ಸೊ 1800ರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಅವನು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಅಂತಕ್ಕಂಥ ಒಂದು ಕಾಲೇಜಿನ ಶುರು ಮಾಡ್ತಾನೆ. ಸೊ ಫೋರ್ಟ್ ವಿಲಿಯಂ ಕಾಲೇಜಿನ ಉದ್ದೇಶ ಏನಂದರೆ ಬೆನಿಫಿಟ್, ಇಟ್ ವಾಸ್ ಬೆನಿಫಿಟೆಡ್ ಫಾರ್ ದಿ ಪೀಪಲ್ ಆಸ್ಪೈರಿಂಗ್ ಟು ಜಾಯಿನ್ ಸಿವಿಲ್ ಸರ್ವೀಸಸ್. ಅಂದರೆ ಬ್ರಿಟಿಷ್ ಸಿವಿಲ್ ಸರ್ವೀಸ್ನಲ್ಲಿ ಅಥವಾ ಒಂದು ಬ್ರಿಟಿಷ್ ಆಡಳಿತದಲ್ಲಿ ಒಂದಷ್ಟು ಹುದ್ದೆಗಳನ್ನು ಪಡ್ಕೊಳ್ಬೇಕು ಅಂದರೆ ಅವರು ಈ ಕಾಲೇಜಿಗೆ ಸೇರಿ ಓದಿ ಅಲ್ಲಿ ಟ್ರೈನಿಂಗ್ನ ಪಡ್ಕೊಳ್ಬೇಕಾಗಿ ಬಂದಿತ್ತು. ಬಟ್ ದಿಸ್ ಇನಿಷಿಯೇಷನ್ ಡಿ ನಾಟ್ ಫೈಂಡ್ ಸಪೋರ್ಟ್ ಫ್ರಮ್ ದಿ ಡೈರೆಕ್ಟರ್ಸ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ. ಸೊ ಲಾರ್ಡ್ ಕಾರ್ನ್ವಾಲಿಸ್ಸು ಏನು ಜಾರಿಗೆ ತೊಗೊಂಬಂದ ಈ ಒಂದು ನೀತಿಯನ್ನು ಇದನ್ನು ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಸ್ ಏನು ಮಾಡ್ತಾರೆ ಅಂದರೆ ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಸು ಒಪ್ಕೊಳ್ಳಲ್ಲ. As a result, all the appointments till 1853 were done by the directors. ಅಂದರೆ 1853 ತನಕ ಆ ಡೈರೆಕ್ಟರ್ಸ್ ಏನಿದ್ರು, ನಿರ್ದೇಶಕರು, ಅವರೇ ಕಂಪನಿಗೆ ಬೇಕಾಗಿರತಕ್ಕಂಥ ಅಧಿಕಾರಿಗಳನ್ನು ಅಪಾಯಿಂಟ್ ಮಾಡ್ತಾರೆ. ಫ್ರಮ್ 1853 ಆನ್ವರ್ಡ್ಸ್ ದಿ ಅಪಾಯಿಂಟ್ಮೆಂಟ್ಸ್ ಫಾರ್ ಸಿವಿಲ್ ಸರ್ವೀಸಸ್ ವೇರ್ ಡನ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಈಗ ನಾವು ನೋಡ್ತೀವಿ ಅಟ್ ಪ್ರೆಸೆಂಟ್ ಈಗ KS, IAS, ಸೊ IFS ಈ ಥರದ್ದೊಂದು ಹುದ್ದೆಗಳನ್ನು ನಾವು ಅಲಂಕರಿಸ್ಬೇಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ FDA SDA ಯಾವುದಾದ್ರೂ ಇರ್ಬೋದು. ಈ ಒಂದು ಕಾನ್ಸೆಪ್ಟನ್ನು ಬ್ರಿಟಿಷ್ನವರು ಫಸ್ಟ್ ಟೈಮ್ ಇಂಡಿಯಾದಲ್ಲಿ 1853ನಲ್ಲಿ ತರ್ತಾರೆ. ಸೊ ಯಾವುದೇ ಸಿವಿಲ್ ಸರ್ವೀಸ್ ಸಂಬಂಧಪಟ್ಟಂತೆ ಅಪಾಯಿಂಟ್ಮೆಂಟ್ಸ್ ಆಗಬೇಕು ಅಂದರೆ ಸೊ ವ್ಯಕ್ತಿ ಎಕ್ಸಾಮಿನೇಷನ್ನ ಬರೆದು ಪಾಸ್ ಆಗಬೇಕಾಗಿತ್ತು. ದಿಸ್ ಡಿಡ್ ನಾಟ್ ಬೆನಿಫಿಟ್ ಇಂಡಿಯನ್ಸ್ ಮಚ್. ಸೊ ಆದರೆ ಈ ಒಂದು ಎಕ್ಸಾಮಿನೇಷನ್ ಸಿಸ್ಟಮ್ಮು ನಮ್ಮ ಭಾರತೀಯರಿಗೆ ಏನನ್ನೂ ಸಹ ತಂದುಕೊಡಲ್ಲ. ಯಾಕೆಂದರೆ ಅವರೆಲ್ಲ ಇಂಗ್ಲೀಷ್ನಲ್ಲಿ ಎಕ್ಸಾಮಿನೇಷನ್ ಮಾಡ್ತಾಯಿದ್ರು. ಸೊ ವೆಸ್ಟರ್ನ್ ಕಾನ್ಸೆಪ್ಟ್ಸ್ ಬಗ್ಗೆ ನಮಗೆ ಅರಿವಿರಲಿಲ್ಲ ಮತ್ತು ಇಂಗ್ಲೀಷ್ ಕಲ್ತಿರ್ತಕ್ಕಂಥ ಜನ ತುಂಬ ಕಡಿಮೆ ಇದ್ದರು. ಹಾಗಾಗಿ ಆ ಎಕ್ಸಾಮಿನೇಷನಲ್ಲಿ ಜಾಸ್ತಿ ಸಕ್ಸಸ್ಸನ್ನು ಬ್ರಿಟಿಷ್ನವರೇ ಕಾಣ್ತಾಯಿದ್ರು. ದ ಬ್ರಿಟಿಷ್ ಕಂಟಿನ್ಯೂಡ್ ಟು ಸಸ್ಪೆಕ್ಟ್ ದಿ ಎಫಿಷಿಯನ್ಸಿ ಆಫ್ ದಿ ಇಂಡಿಯನ್ಸ್. ಸೊ ಮತ್ತು ಬ್ರಿಟಿಷ್ನವ್ರು ಏನು ಮಾಡಿದ್ರು, ಭಾರತೀಯರ ಒಂದು ದಕ್ಷತೆಯನ್ನು, ಅಂದರೆ ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಯಾರ್ಯಾರು ಭಾರತೀಯರು ವರ್ಕ್ ಮಾಡ್ತಾಯಿದ್ರು ಇಂಡಿಯನ್ಸು, ಅವರ ಕಾರ್ಯದಕ್ಷತೆಯನ್ನು ಅನುಮಾನದಿಂದ ನೋಡಲಿಕ್ಕೆ ಶುರು ಮಾಡ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಆರ್ಗ್ಯೂಡ್ ಆಲ್ ದ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕಂಪ್ಲೀಟ್ಲಿ ಕರಪ್ಟ್. ಈ ಒಂದು ಸ್ಟೇಟ್ಮೆಂಟ್ನ ಸೊ ನಿಮಗೆ MCQ ಅಥವಾ ಒನ್ ವರ್ಡ್ ಆನ್ಸರ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಒಂದು ಆರ್ಗ್ಯುಮೆಂಟ್ನ ಮುಂದೆ ಇಡ್ತಾನೆ. ಅಂದರೆ ಸೊ ಭಾರತೀಯರು ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರು ಸೊ ಅವರು ಕಂಪ್ಲೀಟಾಗಿ ಭ್ರಷ್ಟಾಚಾರಿಗಳು ಅಂತಕ್ಕಂಥ ಒಂದು ಡಿಕ್ಲರೇಷನ್ನ ಕೊಡ್ತಾನೆ. ಆ್ಯಸ್ ಅ ರಿಸಲ್ಟ್ ಓನ್ಲಿ ಲೋವರ್ ಗ್ರೇಡ್ ಜಾಬ್ಸ್ ವೇರ್ ಗಿವನ್ ಟು ಇಂಡಿಯನ್ಸ್. ಅಂದರೆ ಯಾವಾಗ ಒಂದು ಡಿಕ್ಲರೇಷನ್ ಆಗುತ್ತೋ ಹಾಗಾಗಿ ಭಾರತೀಯರ ಮೇಲೆ ಇರತಕ್ಕಂಥ ನಂಬಿಕೆ ಬ್ರಿಟಿಷ್ನವ್ರಿಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ತುಂಬ ಕೆಳದರ್ಜೆಯ ಕೆಲಸಗಳನ್ನು ಮಾತ್ರ ಭಾರತೀಯರಿಗೆ ಕೊಡೋದಕ್ಕೆ ಅವ್ರು ಏನು ಮಾಡ್ತಾರೆ, ಶುರು ಮಾಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ದಿ ಸಿವಿಲ್ ಸರ್ವಿಸ್ ಸಿಸ್ಟಮ್. ಸೊ ನಮಗೆ ಗೊತ್ತು, ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಸಹ 4th ರ್ಯಾಂಕಿಂಗನ್ನು ಪಡ್ಕೊಳ್ತಾರೆ ಸೊ ICS ಎಕ್ಸಾಮಿನೇಷನಲ್ಲಿ. ಬಟ್ ಅವರು ರೆಫ್ಯೂಸ್ಡ್ ಇಟ್, ನನಗೆ ಬೇಕಿಲ್ಲ ಇದು ಅಂತ ಹೇಳಿ ಸೊ ಇಂಡಿಪೆಂಡೆನ್ಸ್ ಮೂಮೆಂಟ್ನಲ್ಲಿ ಅವರು ಧುಮುಕ್ತಾರೆ. ಸೊ ಈ ರೀತಿ ಇನ್ಸಿಡೆಂಟ್ಗಳು ಸಾಕಷ್ಟು ಆಗಿತ್ತು. ಸೊ ನೆಕ್ಸ್ಟ್ ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆ. A new judicial system started finding roots when the British rule began taking over from the Mughal rule. ಅಂದರೆ ಮುಘಲ್ ಟೈಮ್ನಲ್ಲಿ ಏನು ಒಂದು ನ್ಯಾಯಾಂಗ ವ್ಯವಸ್ಥೆ ಇತ್ತು,
ಸೊ ಅದನ್ನೇ ಬ್ರಿಟಿಷ್ನವ್ರು ಏನು ಮಾಡ್ತಾರೆ, ಸ್ವಲ್ಪ ದಿನಗಳು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಫ್ಟರ್ ದಿ ಬ್ಯಾಟಲ್ ಆಫ್ ಬಕ್ಸಾರ್, ದಿ ಮುಘಲ್ ಎಂಪರರ್ ಶಹಾ ಆಲಂ ಹ್ಯಾಂಡೆಡ್ ಓವರ್ ದ ದಿವಾನಿ ರೈಟ್ಸ್ ದಿ ಅಥಾರಿಟಿ ಆಫ್ ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಟು ದಿ ಬ್ರಿಟಿಷ್. ಸೊ ನಾವು ನೋಡಿದ್ದೀವಿ ಶಹಾ ಆಲಂ, ಸೊ ಅವನೇನು ಮಾಡ್ತಾನೆ, ಮುಘಲ್ ರಾಜ ಬಕ್ಸಾರ್ ವಾರ ಆದಮೇಲೆ ದಿವಾನಿ ರೈಟ್ಸ್ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ರೈಟನ್ನು ಬ್ರಿಟಿಷ್ನವ್ರಿಗೆ ಬಿಟ್ಕೊಡ್ತಾನೆ. ಡ್ಯುಯಲ್ ಅಡ್ಮಿನಿಸ್ಟ್ರೇಷನ್ ಕೇಮ್ ಇನ್ ಟು ಇಫೆಕ್ಟ್ ಇನ್ ಬೆಂಗಾಲ್ ರೀಜನ್. ಸೊ ರಾಬರ್ಟ್ ಕ್ಲೈ ಡ್ಯುಯಲ್ ಗೌರ್ಮೆಂಟ್ ಅಂತಕ್ಕಂಥ ಒಂದು ಸಿಸ್ಟಮ್ನ ಅಲ್ಲಿ ಶುರು ಮಾಡ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ಅ ಡ್ಯುಯಲ್ ಗವರ್ನೆನ್ಸ್. ಅಂಡರ್ ದಿಸ್ ದಿ ಅಥಾರಿಟಿ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್, civil and judiciary were given to the Indian officials, whereas the British retained the authority of the managing the revenue collected. ಅಂದರೆ ಬೆಂಗಾಲ್ ಪ್ರಾವಿನ್ಸಸ್ನಲ್ಲಿ ಬ್ರಿಟಿಷ್ನವರು ಸಂಪೂರ್ಣವಾಗಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಕ್ಕಂಥ ಅಧಿಕಾರವನ್ನು ಪಡ್ಕೊಳ್ತಾರೆ. ಇನ್ನೊಂದು ಕಡೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡ್ತಕ್ಕಂಥ ಅಧಿಕಾರ ಇಂಡಿಯನ್ಸ್ಗೆ ಸಿಗುತ್ತೆ. ಸೊ ಅಂದರೆ ಇಲ್ಲಿ ಯಾರು ಪವರ್ಫುಲ್ ಆದರೂ ಬ್ರಿಟಿಷ್ನವರು. ಸೊ ಫಿನಾನ್ಷಿಯಲ್ ಪವರ್ ಅವ್ರಿಗೆ ಬಂದಿದ್ದರಿಂದ ಸೊ ಅವರು ಬೆಂಗಾಲ್ ಪ್ರಾವಿನ್ಸಸ್ನಲ್ಲಿ ಸಾಕಷ್ಟು ಪವರ್ಫುಲ್ ಆಗ್ತಾರೆ. ಲೇಟರ್ ಆನ್ ದಿ ಬ್ರಿಟಿಷ್ ಥಾಟ್ ಆಫ್ ಬ್ರಿಂಗಿಂಗ್ ಮೋರ್ ಸೆಂಟ್ರಲೈಸ್ಡ್ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಸೊ ಲಾ ಆ್ಯಂಡ್ ಆರ್ಡರ್ನ ಏನು ಬ್ರಿಟಿಷ್ನವರು ಪರವಾಗಿ ಇಂಡಿಯನ್ಸ್ ಮೇಂಟೈನ್ ಮಾಡ್ತಾಯಿದ್ರು, ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಏನು ಮಾಡ್ತಾರೆ ಬ್ರಿಟಿಷ್ನವರು ಮುಂದೆ ತರ್ತಾರೆ. ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಸಿಸ್ಟಮ್ ದಿ ಬ್ರಿಟಿಷ್ ಓವರ್ ಟುಕ್ ದಿ ಅಥಾರಿಟಿ ಆಫ್ ದಿ ಮುಘಲ್ ಆ್ಯಂಡ್ ಎಸ್ಟಾಬ್ಲಿಷ್ ದೇರ್ ಸುಪ್ರಿಮಸಿ ಇನ್ ಇಂಡಿಯಾ. ಅಂದರೆ ಮೊಘಲ್ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಡ್ಯುಯಲ್ ಗೌರ್ಮೆಂಟ್ನಲ್ಲಿ ಇಂಡಿಯನ್ಸ್ ಏನು ಫಾಲೋ ಮಾಡ್ತಾಯಿದ್ರು ಅದನ್ನು ಪೂರ್ತಿ ಕ್ಯಾನ್ಸಲ್ ಮಾಡ್ತಾರೆ. ಬ್ರಿಟಿಷ್ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಡಳಿತವನ್ನು ಭಾರತದಲ್ಲಿ ಏನು ಮಾಡ್ತಾರೆ ತಗೊಂಬರ್ತಾರೆ. ಅಂದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ತಾರೆ. ದಿಸ್ ವಾಸ್ ಅಟೈನ್ಡ್ ಬೈ ಇಂಪ್ಲಿಮೆಂಟಿಂಗ್ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಅವ್ರದ್ದೇ ಆಗಿರತಕ್ಕಂಥ ಹೊಸ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ತಗೊಂಬರ್ತಾರೆ. ಅಕಾರ್ಡಿಂಗ್ ದಿ ಅಡ್ಮಿನಿಸ್ಟ್ರೇಟಿವ್ ಪ್ಲಾನ್ ಡಿವೈಸ್ಡ್ ಬೈ ವಾನ್ ಹೇಸ್ಟಿಂಗ್ಸ್ who took over the administration as governor in 1772. ಅಂದರೆ 1772ನೇ ಇಸ್ವಿನಲ್ಲಿ ಭಾರತಕ್ಕೆ ಬ್ರಿಟಿಷ್ ಗವರ್ನರ್ ಆಗಿ ವಾನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು ಅಪಾಯಿಂಟ್ ಆಗ್ತಾನೆ. 2 types of courts were needed to be established in each district. ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ 2 ಥರದ್ದು ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶವನ್ನು ಅವನು ಇಟ್ಕೊಳ್ತಾನೆ. ಸೊ ಮಾಡ್ತಾನೆ. ಯಾವುದಂದರೆ ಎ ದಿವಾನಿ ಅದಾಲತ್ ಆ್ಯಸ್ ಅ ಸಿವಿಲ್ ಕೋರ್ಟ್. ಸೊ ದಿವಾನಿ ಅದಾಲತ್ ತಕ್ಕಂಥದ್ದು ಸಿವಿಲ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಆಸ್ತಿ ಜಗಳ ಅಥವಾ ಸೊ ಇನ್ನೊಂದು ಯಾವುದೋ ವರದಕ್ಷಿಣೆ ಇರ್ಬೋದು, ಸೊ ಈ ಥರದ್ದು ಸಣ್ಣ ಪುಟ್ಟ ಸಿವಿಲ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಿದ್ದು. ಮತ್ತು ಇನ್ನೊಂದು ಎ ಫೌಜದಾರಿ ಅದಾಲತ್. ಸೊ ಇಟ್ ವಾಸ್ ಎ ಕ್ರಿಮಿನಲ್ ಕೋರ್ಟ್. ಸೊ ರಾಬರಿ, ಮರ್ಡರು ಈ ಥರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕೇಸ್ಗಳನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಫೌಜದಾರಿ ಅದಾಲತ್ ಅಂತ. ಸೊ ಈ 2 ಕೋರ್ಟ್ಗಳನ್ನು ವಾನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಇನ್ ದೀಸ್ ಸಿವಿಲ್ ಕೋರ್ಟ್ಸ್ ಹಿಂದೂಸ್ ವೇರ್ ಡಿಸ್ಪೆನ್ಸ್ಡ್ ಜಸ್ಟಿಸ್ ಆ್ಯಸ್ ಪರ್ ದಿ ಹಿಂದೂ ಸ್ಕ್ರಿಪ್ಚರ್ಸ್ ಆ್ಯಂಡ್ ದಿ ಮುಸ್ಲಿಮ್ಸ್ ಆ್ಯಸ್ ಪರ್ ದಿ ಶರಿಯತ್. ಅಂದರೆ ನಮ್ಮ ಹಿಂದೂಸ್ಗೆ ಏನು ಮಾಡ್ತಾಯಿದ್ರು, ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಶಿಕ್ಷೆ ಕೊಡ್ತಾಯಿದ್ರು. ಇನ್ನೊಂದು ಕಡೆ ಮುಸ್ಲಿಂ ಲಾ ಶರಿಯತ್ತನ್ನು ಉಪಯೋಗಿಸಿ ಮುಸ್ಲಿಂ ಕ್ರಿಮಿನಲ್ಸ್ಗೆ ಶಿಕ್ಷೆಯನ್ನು ಕೊಡ್ತಾಯಿದ್ರು. ಸ್ಲೋಲಿ ದ ಬ್ರಿಟಿಷ್ ಲೀಗಲ್ ಪ್ರೊಸೀಜರ್ಸ್ ವೇರ್ ಇಂಟ್ರಡ್ಯೂಸ್ಡ್ ಇನ್ ದಿ ಕ್ರಿಮಿನಲ್ ಕೋರ್ಟ್ಸ್. ಸಿವಿಲ್ ಕೋರ್ಟ್ಸ್ ಕೇಮ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಯುರೋಪಿಯನ್ ಆಫೀಸರ್ಸ್. ಅಂದರೆ ನಿಧಾನಕ್ಕೆ ಏನು ಮಾಡ್ತಾರೆ ಅವರು ಬ್ರಿಟಿಷ್ನವರು ತಮ್ಮದೇ ಆಗಿರ್ತಕ್ಕಂಥ ಕಾನೂನನ್ನು ತಗೊಂಬರ್ತಾರೆ. ದೌ ದಿ ಕ್ರಿಮಿನಲ್ ಕೋರ್ಟ್ಸ್ ವೇರ್ ಅಂಡರ್ ದಿ ಕಂಟ್ರೋಲ್ ಆಫ್ ಕ್ವಾಜಿಸ್. ಅಂದರೆ ಹೆಸರಿಗೆ ಮಾತ್ರ ಕ್ವಾಜಿಸ್ ಅಂತಕ್ಕಂಥ ಅಧಿಕಾರಿಗಳು ಭಾರತೀಯರ ಪರವಾಗಿ ನಿಂತ್ಕೊಂಡು ಅಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಬಟ್ ಫಂಕ್ಷನಿಂಗ್ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಯುರೋಪಿಯನ್ ಆಫೀಸರ್ಸ್. ಅಂದರೆ ಆ ಕ್ವಾಜಿಸೂ ಸಹ, ಅಂದರೆ ಯಾರು ದಿವಾನಿ ಅದಾಲತ್ ಮತ್ತು ಫೌಜದಾರಿ ಅದಾಲತ್ನ ನೋಡ್ಕೊಳ್ತಾ ಇದ್ರು, ಆ ಕ್ವಾಜಿಸೂ ಸಹ ಸಂಪೂರ್ಣವಾಗಿ ಬ್ರಿಟಿಷ್ ಅವ್ರನ್ನ ಫಾಲೋ ಮಾಡಬೇಕಾಗಿ ಬರುತ್ತೆ. ದಿಸ್ ಈಸ್ ಅಬೌಟ್ ದಿ ಜುಡಿಷಿಯಲ್ ಸಿಸ್ಟಮ್ ಆಫ್ ದಿ ಬ್ರಿಟಿಷ್. ಸೊ ಇಷ್ಟನ್ನು ನಾವು ನೋಡ್ತಾ ಇದ್ದೇವೆ. ಸೊ ನೆಕ್ಸ್ಟು ಪೊಲೀಸ್ ಸಿಸ್ಟಮ್. ದಿ ಪೊಲೀಸ್ ಆರ್ ಇನ್ ಚಾರ್ಜ್ ಆಫ್ ಮೇಂಟೈನಿಂಗ್ ದಿ ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್. ಸೊ ನಮಗೆ ಗೊತ್ತು ಪೊಲೀಸ್ ಅಂದ ತಕ್ಷಣ
ಕಾನೂನು ಮತ್ತು ಸುವ್ಯವಸ್ಥೆ, ದೇಶದ ಒಳಗಡೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಇಂಪ್ಲಿಮೆಂಟೆಡ್ ದಿ ಎಫಿಷಿಯಂಟ್ ಪೊಲೀಸ್ ಸಿಸ್ಟಮ್ ಇನ್ ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್. ಸೊ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ ಅಂದರೆ, ನಾವು ಆಲ್ಮೋಸ್ಟ್ ಏನು ಪೊಲೀಸ್ ಸಿಸ್ಟಮ್ ಈಗ ಪ್ರೆಸೆಂಟ್ ನೋಡ್ತೀವಿ, ಒಂದು ಅಲ್ಪ ಸ್ವಲ್ಪ ಬದಲಾವಣೆ ಆಗಿದೆ ಅಷ್ಟೇ. ಸೊ ಇದನ್ನು ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ತರ್ತಾನೆ ಜಾರಿಗೆ. ಹಿ ಕ್ರಿಯೇಟೆಡ್ ದಿ ನ್ಯೂ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP, ಹೂ ಇಸ್ ದಿ ಡಿಸ್ಟ್ರಿಕ್ಟ್ ಹೆಡ್. ಈ ಒಂದು ಪೋಸ್ಟ್ನ SP ಪೋಸ್ಟ್ನ ಅವನು ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತಾನೆ. ಹಿ ಡಿವೈಡೆಡ್ ಡಿಸ್ಟ್ರಿಕ್ಟ್ ಇಂಟು ಮೆನಿ ಸ್ಟೇಷನ್ಸ್, ಅಂದರೆ ಡಿಸ್ಟ್ರಿಕ್ಟ್ನ ಸುಮಾರು ಸ್ಟೇಷನ್ಸ್ ಆಗಿ 1793ನಲ್ಲಿ ಡಿವೈಡ್ ಮಾಡ್ತಾನೆ. ಆ್ಯಂಡ್ ಪುಟ್ ಎವ್ರಿ ಸ್ಟೇಷನ್ ಅಂಡರ್ ಎ ಕೊತ್ವಾಲ್, ಪ್ರತಿಯೊಂದು ಸ್ಟೇಷನ್ಗೆ ಕೊತ್ವಾಲ್ ಅಂತಕ್ಕಂಥ ಅಧಿಕಾರಿಯನ್ನು, ಅಂದರೆ ಸಬ್ ಇನ್ಸ್ಪೆಕ್ಟರ್ ಅಂತ ನಾವೇನು ಕರಿತೀವಿ. ಸೊ ಈಗ ಅವಾಗ ದೆನ್ ಇಟ್ ವಾಸ್ ಕಾಲ್ಡ್ ದಿ ಕೊತ್ವಾಲ್ ಅಂತಕ್ಕಂಥ ಅಧಿಕಾರಿನ ನೇಮಿಸ್ತಾನೆ. ಸಿಮಿಲರ್ಲಿ ಹಿ ಪುಟ್ ಎವ್ರಿ ವಿಲೇಜ್ ಅಂಡರ್ ದಿ ಕೇರ್ ಆಫ್ ಚೌಕಿದಾರ್, ಮತ್ತು ಎಲ್ಲ ವಿಲೇಜಸ್ನ, ಸೊ ಒಂದಷ್ಟು ವಿಲೇಜಸ್ನ ಒಂದು 8-10 ಹಳ್ಳಿಗಳನ್ನು ಸೇರಿಸಿ, ಸೊ ಚೌಕಿದಾರ್ ಅಂದರೆ ಚೌಕಿ, ಒಂದು ಪೊಲೀಸ್ ಚೌಕಿ ಅಂತ ಇರುತ್ತೆ ಈಗಲೂ ಕೆಲವೊಂದು ಕಡೆ ನಾವು ನೋಡ್ಬೋದು. ಸೊ ಅಲ್ಲಿ ಚೌಕಿದಾರ್ ಅಂತಕ್ಕಂಥ ಅಧಿಕಾರಿಯನ್ನು ಅಪಾಯಿಂಟ್ ಮಾಡ್ತಾನೆ. ಕೊತ್ವಾಲ್ ವಾಸ್ ಮೇಡ್ ಅಕೌಂಟಬಲ್ ಫಾರ್ ಥೆಫ್ಟ್ಸ್, ಕ್ರೈಮ್ಸ್ ಆ್ಯಂಡ್ ಅದರ್ ಲಾ ವೈಲೇಷನ್ಸ್ ಅಟ್ ವಿಲೇಜ್ ಲೆವೆಲ್, ಅಂದರೆ ವಿಲೇಜ್ ಲೆವೆಲ್ನಲ್ಲಿ, ಚೌಕಿ ಲೆವೆಲಲ್ಲಿ ಸೊ ಏನಾದರೂ ಸಮಸ್ಯೆಗಳಾದರೆ ಕೊತ್ವಾಲ್ ಏನು ಮಾಡ್ತಾ ಇದ್ದ, ಸೊ ಅದನ್ನು ಬಗೆಹರಿಸ್ತಕ್ಕಂಥ ಡ್ಯೂಟಿ ಅವನದು ಆಗಿತ್ತು. ದಿ ಸಿವಿಯರ್ ಡ್ರಾಟ್ ಆಫ್ 1770 ಲೆಟ್ ಟು ದ ವೀಕ್ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್, ಅಂದರೆ ಭಾರತದಲ್ಲಿ 70ನೇ ಇಸ್ವಿನಲ್ಲಿ 1770ನೇ ಇಸ್ವಿನಲ್ಲಿ ಭಾಳ ಭೀಕರವಾಗಿರತಕ್ಕಂಥ ಬರಗಾಲ ಬರುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ಬ್ರಿಟಿಷ್ನವ್ರಿಗೆ ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡೋದು ಒಂದು ರೀತಿ ಚಾಲೆಂಜ್ ಆಗುತ್ತೆ. ಹೆನ್ಸ್ ದಿ ಎಂಟೈರ್ ಪೊಲೀಸ್ ಸಿಸ್ಟಮ್ ವಾಸ್ ಬ್ರಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಬ್ರಿಟಿಷ್ ಆಫೀಸರ್ಸ್, ಅಂದರೆ ಪೂರ್ತಿ ಇಂಡಿಯನ್ ಪೊಲೀಸ್ ಸಿಸ್ಟಮ್ನ ಬ್ರಿಟಿಷ್ನವ್ರು ಏನು ಮಾಡ್ತಾರೆ, ಆಕ್ಯುಪೈ ಮಾಡ್ಕೊಳ್ತಾರೆ, ತಮ್ಮ ಕಂಟ್ರೋಲ್ಗೆ ತಗೋತಾರೆ. ದಿ ಸಿಸ್ಟಮ್ ಆಫ್ ಅಪಾಯಿಂಟಿಂಗ್ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸ್ ಸ್ಟಾರ್ಟೆಡ್ ಇನ್ 1781, ಅಂದರೆ ಜಡ್ಜಸ್ ಅಂತ ನಾವೇನು ಕರಿತೀವಿ ಅವ್ರನ್ನ ಸೊ ಅಪಾಯಿಂಟ್ ಮಾಡ್ತಕ್ಕಂಥ ಕೆಲಸವನ್ನು 1781ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದ ಪೊಲೀಸ್ ಆಫೀಸರ್ಸ್ ವರ್ ಅಂಡರ್ ದಿ ಪಾರ್ ಆಫ್ ದಿ ಮ್ಯಾಜಿಸ್ಟ್ರೇಟ್ಸ್, ಅಂದರೆ ಇನ್ನು ಮುಂದೆ ಸೊ ಮ್ಯಾಜಿಸ್ಟ್ರೇಟ್ಸ್ ಏನು ಮಾಡ್ತಾರೆ, ಪೊಲೀಸ್ನವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದ ಪೊಲೀಸ್ ಸಿಸ್ಟಮ್ ಅಂಡರ್ವೆಂಟ್ ಕಂಟಿನ್ಯೂಯಸ್ ಚೇಂಜಸ್, ಅಂದರೆ ಈ ರೀತಿ ಸಾಕಷ್ಟು ಕಂಟಿನ್ಯೂಸ್ ಬದಲಾವಣೆಗಳನ್ನು ಪೊಲೀಸ್ ಸಿಸ್ಟಮ್ನಲ್ಲಿ ಮಾಡ್ತಾ ಬರ್ತಾರೆ. ಇನ್ 1861 ದಿ ಇಂಡಿಯನ್ ಪೊಲೀಸ್ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್, ಭಾರತೀಯರ ಒಂದು ಪೊಲೀಸ್ ಕಾಯ್ದೆ ಸೊ 1861ನಲ್ಲಿ ಬ್ರಿಟಿಷ್ನವರು ತರ್ತಾರೆ. ದಿಸ್ ಲಾ ಈಸ್ ದ ಬೇಸ್ ಆಫ್ ಗುಡ್ ಲಾ ಆ್ಯಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಷನ್. ಸೊ ಅಂದರೆ 1861ನಲ್ಲಿ ಸುಮಾರು ಹೊಸ ಕಾನೂನುಗಳನ್ನು, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಹೊಸ ಕಾನೂನುಗಳನ್ನು ತಗೊಂಬರ್ತಾರೆ. ಬಟ್ ಇಂಡಿಯನ್ಸ್ ವೇರ್ ನಾಟ್ ಅಪಾಯಿಂಟೆಡ್ ಫಾರ್ ದಿ ಪೋಸ್ಟ್ ಆಫ್ ಆಫೀಸರ್ಸ್, ಅಂದರೆ ನಾವೆಲ್ಲ ನೋಡಿದ್ವಲ್ಲ ಕೊತ್ವಾಲ್ ಆ ಥರದ್ದು ಆಫೀಸರ್ ಹುದ್ದೆಗಳು ಬ್ರಿಟಿಷ್ನವ್ರಿಗೆ ಮಾತ್ರ ಸಿಗ್ತಾಯಿತ್ತು, ಇಂಗ್ಲೀಷ್ನವ್ರಿಗೆ ಇಂಡಿಯನ್ಸ್ಗೆ ಸಿಗ್ತಾ ಇರಲಿಲ್ಲ. ಇನ್ನು 1902 the police commission allowed the appointment of suitable qualified for the post of the police officers, ಅಂದರೆ ಕಮಿಷನ್ ಮಾಡ್ತಾರೆ ಪೊಲೀಸ್ ಆಯೋಗ. ಸೊ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಸೊ ಎಫಿಷಿಯೆಂಟ್ ಸೂಟಬಲ್ ಆಫೀಸರ್ಸ್ನ ಸೊ ಏನು ಅಪಾಯಿಂಟ್ ಮಾಡ್ತಕ್ಕಂಥ ಕೆಲಸವನ್ನು ಶುರು ಮಾಡುತ್ತೆ. ಇನ್ಸ್ಪೈಟ್ ಆಫ್ ಆಲ್ ದೀಸ್ ಮೆಷರ್ಸ್ ದಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದಿ ಇಂಡಿಯನ್ಸ್ ಡಿಡ್ ನಾಟ್ ಎಂಡ್, ಅಂದರೆ ಸೊ ಬ್ರಿಟಿಷ್ನವ್ರು ಏನೇನೆಲ್ಲ ಹೊಸದಾಗಿ ಕಾನೂನು ತೊಗೊಂಬಂದರು ಅದರಲ್ಲಿ ಭೇದ ಭಾವ, ಅಂದರೆ ಬ್ರಿಟಿಷ್ನವರು ಮತ್ತು ನಮ್ಮ ಇಂಡಿಯನ್ಸ್ಗೆ ಸಾಕಷ್ಟು ತಾರತಮ್ಯವನ್ನು ಮಾಡ್ತಿದ್ರು. ಜಾಸ್ತಿ ಒಳ್ಳೊಳ್ಳೆ ಪೋಸ್ಟು ಬ್ರಿಟಿಷ್ ಆಫೀಸರ್ಗೆ ಸಿಗ್ತಾಯಿತ್ತು. ಸೊ ಒಂದಷ್ಟು ಲೋಯರ್ ಲೆವೆಲ್ ಆಫ್ ಜಾಬ್ಸ್ ಮಾತ್ರ ಸೊ ನಮ್ಮ ಇಂಡಿಯನ್ಸ್ಗೆ ಏನು ಮಾಡ್ತಾಯಿತ್ತು, ಸಿಗ್ತಾಯಿತ್ತು. Okay, next military system. The military was the base of administration during the British rule. So
ಬ್ರಿಟಿಷ್ನವರು ಭಾಳ ಪವರ್ಫುಲ್ ಮಿಲ್ಟ್ರಿನ ಇಟ್ಕೊಂಡಿದ್ರು. ಸೊ ಅದು ಅಡ್ಮಿನಿಸ್ಟ್ರೇಷನ್ಗೆ ಭಾಳ ಮೂಲವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಆಗಿತ್ತು. ದ ಬ್ರಿಟಿಷ್ ಅಪಾಯಿಂಟೆಡ್ ದಿ ಇಂಡಿಯನ್ಸ್ ಫಾರ್ ದಿ ಮಿಲಿಟ್ರಿ ಆ್ಯಂಡ್ ಟುಕ್ ದಿ ಎಂಟೈರ್ ಇಂಡಿಯಾ ಅಂಡರ್ ದೇರ್ ಕಂಟ್ರೋಲ್ ವಿತ್ ದ ಹೆಲ್ಪ್ ಆಫ್ ದೇರ್ ಮಿಲ್ಟ್ರಿ. ಅಂದರೆ ಬ್ರಿಟಿಷ್ನವ್ರು ಭಾರತದಲ್ಲಿ ಏನೇನೆಲ್ಲ ಜಯಶೀಲರಾಗಿದ್ದರು ಇದೆಲ್ಲ ಸಾಧ್ಯ ಆಗಿದ್ದು ಅವರ ಸ್ಟ್ರಾಂಗೆಸ್ಟ್ ಮಿಲ್ಟ್ರಿ ಪವರಿಂದನೇ ಅಂತಲೇ ನಾವು ಹೇಳಬೇಕಾಗ್ತದೆ. They protected their supremacy by addressing the challenges posed by outside as well as inside forces with the help of their military. ಅಂದರೆ ದೇಶದ ಒಳಗಡೆ ಮತ್ತು ದೇಶದ ಹೊರಗಡೆ. ನಾವು ನೋಡಿದ್ದೀವಿ ಕರ್ನಾಟಿಕ್ ವಾರ್ಸ್ನಲ್ಲಿ. ಸೊ ಫ್ರೆಂಚ್ ಮತ್ತು ಇಂಗ್ಲೀಷ್ ಮಧ್ಯೆ ಏನು ಕರ್ನಾಟಿಕ್ ವಾರ್ಸ್ ನಡೆಯುತ್ತೆ. ಸೊ ಇದನ್ನೂ ಈ ದೇಶದ ಒಳಗಡೆ ಇರತಕ್ಕಂಥ ಎಲ್ಲರೂ ಮಟ್ಟ ಹಾಕ್ತಕ್ಕಂಥ ಕೆಲಸಕ್ಕೆ ಬ್ರಿಟಿಷ್ನವರು ಒಂದು ಸ್ಟ್ರಾಂಗ್ ಮಿಲ್ಟ್ರಿ ವಿಂಗ್ನ ರಚನೆ ಮಾಡ್ಕೊಂಡಿರ್ತಾರೆ. ದಿ ಆಫೀಸರ್ಸ್ ವೇರ್ ಅಗೈನ್ ದಿ ಬ್ರಿಟಿಷ್. ಅಂದರೆ ಮಿಲ್ಟ್ರಿನಲ್ಲೂ ಸಹ ದೊಡ್ಡ ದೊಡ್ಡ ಆಫೀಸರು ಬ್ರಿಟಿಷ್ನವರೇ ಆಗಿರ್ತಾರೆ. ಎಸ್, ಅಫ್ಕೋರ್ಸ್ ಆಗಿರಲೇಬೇಕು. ದಿ ಇಂಡಿಯನ್ಸ್ ಕುಡ್ ರೀಚ್ ದಿ ರ್ಯಾಂಕ್ ಆಫ್ ಸುಬೇದಾರ್, ದಿ ಹೈಯೆಸ್ಟ್ ಪೋಸ್ಟ್ ಅವೈಲಬಲ್ ಟು ದೆಮ್. ಅಂದರೆ ಸುಮಾರು ಸೆಕ್ಷನ್ಸ್ ಇರ್ತಾಯಿತ್ತು. ಸೊ ಆಫೀಸರ್ಸ್ನಲ್ಲಿ ರ್ಯಾಂಕಿಂಗ್ ಇರ್ತಾಯಿತ್ತು. ಅದರಲ್ಲಿ ನಮ್ಮ ಇಂಡಿಯನ್ಸು ಸುಬೇದಾರ್ ಲೆವೆಲ್ ತನಕ ಮಾತ್ರ ರೀಚ್ ಆಗೋದಕ್ಕೆ ಅವಕಾಶ ಇತ್ತು. ಮೋಸ್ಟ್ ಆಫ್ ದಿ ಇಂಡಿಯನ್ಸ್ ವೇರ್ ಕೂಲಿ ಸೋಲ್ಜರ್ಸ್. ಅಂದರೆ ಸುಮಾರು ಜನ ಕೂಲಿ ಮಾಡ್ತಕ್ಕಂಥ ಮೆಂಬರ್ಸ್ನ ಏನು ಮಾಡ್ತಾಯಿದ್ರು, ಅವರು ಸೋಲ್ಜರ್ಸ್ ಆಗಿ ಬಳಸ್ಕೊಳ್ತಾಯಿದ್ರು. ದ ಬ್ರಿಟಿಷ್ ಗವರ್ನಮೆಂಟ್ ಅಕ್ಸೆಪ್ಟೆಡ್ ದಿ ರೆಕಮೆಂಡೇಷನ್ಸ್ ಆಫ್ Peel Commission in 1857. Based on these recommendations, the military system was redesigned. ಅಂದರೆ 1857ನಲ್ಲಿ ಪೀಲ್ ಅಂತಕ್ಕಂಥ ಒಂದು ಆಯೋಗ ಬ್ರಿಟಿಷ್ ಗೌರ್ಮೆಂಟ್ಗೆ ಮಿಲ್ಟ್ರಿನಲ್ಲಿ, ಇಂಡಿಯನ್ ಮಿಲ್ಟ್ರಿನಲ್ಲಿ ಏನೇನು ಬದಲಾವಣೆ ತರಬೇಕು ಅಂತ ಒಂದು ಮೆಸೇಜ್ನ ಕೊಡುತ್ತೆ. ಸೊ ಇದನ್ನು ಇಟ್ಕೊಂಡು ಬ್ರಿಟಿಷ್ನವ್ರು ಏನು ಮಾಡ್ತಾರೆ, ಸೊ ನಮ್ಮ ಮಿಲ್ಟ್ರಿ ಸಿಸ್ಟಮ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಗೊಂಬರ್ತಾರೆ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಪಡೆಯೋದಕ್ಕೆ, ನೋಟಿಫಿಕೇಷನ್ನ ಪಡೆಯೋದಕ್ಕೆ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.